ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಆರಂಭ ಮಾಡ್ತಾ ಇದ್ದೀನಿ. ಇವತ್ತು ನಾವು ಮಾರಿಗುಡಿಗೆ ಹೋಗ್ತಾ ಇದ್ದೀವಿ. ಮಾರಿಕಾಂಬಾ ದೇವಿ ಹತ್ರ ಹೋಗಿ ಒಂದು ಉಡಿ ತುಂಬಿಸಿ ಹಣಕಾಯಿ ಮಾಡಿಸ್ಕೊಂಬರೋಣ ಅಂತೇಳಿ ಹೊರಟಿದ್ದೀವಿ. ಕಾರ್ತಿಕ ಮಾಸ ಅಲ್ವಾ, ಅಂದರೆ ಈ ವರ್ಷ ನಾವು ನವರಾತ್ರಿ ಸಮಯದಲ್ಲಿ ಕೂಡ ಹೋಗ್ಲಿಕ್ಕಾಗಲಿಲ್ಲ. ಒಂದು ಸಮಯದಲ್ಲಿ ಅನಿವಾರ್ಯತೆಯಿಂದ ಹೋಗಲಿಲ್ಲ. ಹಾಗಾಗಿ ಈ ಸಮಯದಲ್ಲಾದರೂ ಅಟ್ಲೀಸ್ಟ್ ಹೋಗಿ ಒಂದು ಹಣಕಾಯಿ ಮಾಡಿಸ್ಕೊಂಡು ಉಡಿ ತುಂಬಿಸ್ಕೊಂಬರೋಣ ಅಂಥೇಳಿ ಮನೆಯವರೆಲ್ಲರೂ ಕೂಡ ಹೊರಟಿದ್ದೀವಿ. ಇನ್ನೇನು ದೇವಸ್ಥಾನದ ಹತ್ರ ರೀಚ್ ಆಗಿದ್ದೀವಿ. ನಾವು ಹೋಗಿರುವಂಥದ್ದು ಶುಕ್ರವಾರ. ನಿಮಗೆ ಲಾಗ್ ಬರಲಿಕ್ಕೆ ಒಂದು 2-3 ದಿವಸ ಲೇಟ್ ಆಗ್ತದೆ. ಇಲ್ಲಿ ನನ್ನ ಸಿಸ್ಟರು ಬ್ಯಾಂಗಲ್ಸ್ ಎಲ್ಲ ತೊಗೊಳ್ತಾ ಇದ್ಲು, ದೇವರಿಗೆ ಬಳೆಗಳನ್ನ ತೊಗೊಳ್ತಾ ಇದ್ಲು. ಹಸಿರು ಬಳೆನ ಇಲ್ಲಿ ಎದುರುಗಡೆ ಸಿಗುತ್ತೆ, ಅದನ್ನು ತೊಗೊಳ್ತಾ ಇದ್ಲು ದೇವಿಗೆ ಕೊಡಬೇಕು ಅಂತ. ಹಾಗೆ ಇವತ್ತು ಜನನೂ ಕೂಡ ತುಂಬಾ ಚೆನ್ನಾಗಿದ್ರು ಅಂತಲೇ ಹೇಳ್ಬೋದು. ಸ್ವಲ್ಪ ಪ್ರಮಾಣದಲ್ಲಿ ರಶ್ ಇತ್ತು. ಯಾಕೆಂದರೆ ಕಾರ್ತಿಕ ಮಾಸ ಆಗಿರೋದ್ರಿಂದ ಸ್ವಲ್ಪ ಜನ ಜಾಸ್ತಿನೇ ಇರ್ತಾರೆ ಅಂತಲೇ ಹೇಳ್ಬೋದು. ಪ್ರತಿ ವರ್ಷವೂ ಕೂಡ ನಾವು ನವರಾತ್ರಿ ಮತ್ತು ಕಾರ್ತಿಕ ಮಾಸದಲ್ಲಿ ಒಂದು ಉಡಿ ತುಂಬಿಸ್ತಾ ಇದ್ವಿ. ಈ ವರ್ಷ ನವರಾತ್ರಿಯಲ್ಲಿ ಆಗಲಿಲ್ಲ ಅಂತ ಈ ಟೈಮಲ್ಲಿ ಬಂದ್ವಿ. ಎಲ್ಲರಿಗೂ ಗೊತ್ತಿರೋ ಹಾಗೆ ಗರ್ಭಗುಡಿ ಒಳಗಡೆ ಯಾವುದೇ ರೀತಿಯ ವಿಡಿಯೋಸ್ ಫೋಟೋಸ್ ಏನೂ ತೊಗೊಳ್ಳೋ ಹಾಗಿಲ್ಲ. ಹೊರಗಡೆ ಮಾತ್ರ ನಮಗೆ ಈ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಥರ ಹಾಲಲ್ಲಿ ಮತ್ತು ಗರ್ಭಗುಡಿ ಹಿಂದ್ಗಡೆ ಎಲ್ಲ ವಿಡಿಯೋಸ್ ಫೋಟೋಸ್ ಎಲ್ಲ ತೊಗೋಬೋದು. ಒಳಗಡೆ ಯಾವುದೇ ರೀತಿಯ ಫೋಟೋಸ್ ಏನೂ ತೊಗೊಳ್ಳೋ ಹಾಗಿಲ್ಲ. ಹಾಗಾಗಿ ನಾನು ಒಳಗಡೆ ಯಾವುದೇ ರೀತಿಯ ಫೋಟೋಸ್ ವಿಡಿಯೋಸ್ ಏನೂ ತೊಗೊಳ್ಳಿಲ್ಲ. ದೇವಿ ದರ್ಶನ ಮಾಡಿಕೊಂಡು ಮತ್ತು ಹೊರಗಡೆ ಬಂದ್ವಿ. ಇಲ್ಲಿ ಈ ಕಡೆ ಹಿಂದ್ಗಡೆ ಬಂದರೆ ಗರ್ಭಗುಡಿಯ ಒಳಗಡೆ ಬಂದು ಅದ್ರ ಬ್ಯಾಕ್ ಸೈಡ್ ನೋಡಿದ್ರೆ ದೀಪಗಳನ್ನ ಹೊತ್ತಿಸ್ಲಿಕ್ಕೆ ಈ ಥರ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬಂದಂಥವರು ಎಲ್ಲರೂ ಕೂಡ ದೀಪವನ್ನು ಹತ್ತಿಸ್ಬೋದು. ನೋಡ್ಬೋದು, ಸುಮಾರೆಲ್ಲ ದೀಪನೂ ಕೂಡ ಹತ್ತಿಸಿಟ್ಟಿದ್ದಾರೆ. ಅದಾಗಿದ್ಮೇಲೆ ಊಟದ ಸಮಯ ಕೂಡ ಆಗಿತ್ತು. ಇಲ್ಲಿಯವರೆಗೆ ಬಂದು ಅಮ್ಮನ ಪ್ರಸಾದ ಊಟ ಮಾಡದೆ ಹೋಗೋದು ಹೇಗೆ ಅಂಥೇಳಿ ಊಟ ಕೂಡ ಮಾಡ್ಕೊಂಡು ಹೋಗೋಣ ಅಂಥೇಳಿ ಅಂದ್ಕೊಂಡಿದ್ವಿ. ನಮ್ಮ ಮನೆಯಿಂದ ಹೊರಡಬೇಕಾದ್ರೇ ಊಟಕ್ಕೂ ಹೊರಟಿದ್ವಿ. ಬಂದಮೇಲೆ ಈ ಮಾರಿಕಾಂಬಾ ದೇವಿ ಹತ್ರ ಬಂದ ತಕ್ಷಣ ಕೋಣನ ದರ್ಶನ ಮಾಡದೇ ಹೋಗೋಂಗಿಲ್ಲ. ಸೊ ಅವರಿಗೂ ಒಂದು ವಿಸಿಟ್ ಮಾಡಿ ಅವ್ರನ್ನ ನೋಡ್ಕೊಂಡು ಹೋಗೋಣ ಅಂಥೇಳಿ ಹೊರಟಿದ್ದೀನಿ. ಮತ್ತು ಸ್ನೇಹಿತರೆ, ಇವತ್ತಿನ ವ್ಲಾಗ್ನ ಎಲ್ಲರೂ ಮಿಸ್ ಮಾಡಿಬಿಡಿ, ಪೂರ್ತಿಯಾಗಿ ನೋಡಿ. ಯಾಕೆಂದರೆ ನನ್ನ ಜೀವನದ ಒಂದು ಅದ್ಭುತವಾದ ದಿನ ಅಂತಲೇ ಹೇಳ್ಬೋದು. ಒಂದು ಹೊಸ ಥರದ ಪಯಣ ಸ್ಟಾರ್ಟ್ ಆಗಿದೆ. ಅದ್ರ ಬಗ್ಗೆ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟು ದಿನದಿಂದ ನಾನು ಕಾಯ್ತಾ ಇದ್ದೆ. ಇವತ್ತು ಅವಕಾಶ ಸಿಕ್ಕಿದೆ. ಆ ಅವಕಾಶವನ್ನು ಮಿಸ್ ಮಾಡ್ಕೊಳ್ದೆ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳಿಕ್ಕೆ ತುಂಬಾ ಖುಷಿ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ನೋಡ್ಬೋದು, ಕೋಣನ ದರ್ಶನ ಕೂಡ ಆಯಿತು. ಇನ್ನೇ ಊಟಕ್ಕೆ ಹೋಗ್ತಾಯಿದ್ದೀವಿ. ಊಟ ಮಾಡಿಕೊಂಡು ಮನೆಗೆ ಹೋಗಬೇಕಷ್ಟೇ. ಮನೆಗೆ ಹೋದ್ಮೇಲೆ ಒಂದು ಸರ್ಪ್ರೈಸಿಂಗ್ ವಿಡಿಯೋ ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಆಯಿತು. ತುಂಬ ಜನರು ಗೆಸ್ ಮಾಡಿದ್ರಿ, ತುಂಬ ಜನರು ಕೇಳಿದ್ದೀರಾ, ಮೇಡಮ್ ನೀವು ಪ್ರೆಗ್ನೆಂಟಾ ಅಂತ. ಹೌದು, ನಾನು ಪ್ರೆಗ್ನೆಂಟ್. ನನಗೆ ಇವಾಗ 6 ಮಂತ್. ಅದರದ್ದು ಒಂದು ಪುಟ್ಟ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ತುಂಬ ಜೋರಾಗೇನು ಮಾಡ್ತಾಯಿಲ್ಲ. ತುಂಬಾ ಖುಷಿ ಆಗುತ್ತೆ. ಒಂದು ಹೊಸ ಅಧ್ಯಾಯನೇ ಸ್ಟಾರ್ಟ್ ಆಗಿದೆ ನಮ್ಮ ಭವಿಷ್ಯದಲ್ಲಿ ಅಂತಲೇ ಹೇಳ್ಬೋದು. ತುಂಬಾ ಖುಷಿ, ಎಲ್ಲಂದರಲ್ಲಿ ಸಂಭ್ರಮ ಅಂತಲೇ ಹೇಳ್ಬೋದು. ಆ ಸಂಭ್ರಮವನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳಿಕ್ಕೆ ಇನ್ನಷ್ಟು ಸಂಭ್ರಮ. ತುಂಬಾ ಖುಷಿ ಆಗುತ್ತೆ. ತುಂಬ ಜನ ಕೇಳ್ತಾಯಿದ್ರಿ ಲಾಸ್ಟ್ ವ್ಲಾಗಲ್ಲಿ ನೋಡಿಕೊಂಡು ಪ್ರೆಗ್ನೆಂಟ್ ಇದ್ದೀರಾ ಅಂತ. ನಿಮ್ಗೆ ಯಾವುದೇ ರೀತಿಯ ರಿಪ್ಲೈ ಮಾಡಲಿಲ್ಲ, ಸಾರಿ. ಯಾಕೆಂದರೆ ಈ ಥರ ಸ್ಪೆಷಲಾಗಿ ಹೇಳೋಣ ಅಂತಲೇ ಯಾವುದೇ ರೀತಿಯ ರಿಪ್ಲೈ ಮಾಡಿರಲಿಲ್ಲ. ಹೌದು, ನಾನು ಪ್ರೆಗ್ನೆಂಟ್ 6 ಮಂತ್ ಆಗಿದೆ ಇವಾಗ. ನಾನು ಸ್ಟಾರ್ಟಿಂಗಲ್ಲೇ ಹೇಳೋಣ ಅಂತ ಅಂದ್ಕೊಂಡೆ, ಆದರೆ ನನಗೆ ಸಿಕ್ಕಾಪಟ್ಟೆ ಸುಸ್ತಿತ್ತು. ಮೊಮೆಂಟಿಂಗ್ ಸೆನ್ಷನ್ ಜಾಸ್ತಿನೇ ಇತ್ತು. ಹಾಗಾಗಿ ಯಾವುದೇ ರೀತಿಯ ವ್ಲಾಗ್ ಮಾಡಲಿಕ್ಕಾಗಲಿ ಅಥವಾ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿಕ್ಕಾಗಲಿ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ನನಗೂ ಕೂಡ ತುಂಬ ಸುಸ್ತಾಗಿರೋದ್ರಿಂದ ಆ ಥರದ್ದು ಯಾವುದೇ ರೀತಿ ಮಾಡಲಿಕ್ಕೂ ಕೂಡ ಇಷ್ಟ ಆಗ್ತಿರ್ಲಿಲ್ಲ. ಈಗ ಪರವಾಗಿಲ್ಲ, ಆರಾಮಾಗಿದ್ದೀನಿ. ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳಿಕ್ಕೆ ತುಂಬಾ ಖುಷಿ ಆಗುತ್ತೆ ಈ ಒಂದು ವಿಷಯವನ್ನು. ತುಂಬ ಜನ ಕೇಳ್ತಾಯಿದ್ರು, ಯಾವಾಗ ಮಾಡ್ಕೋತೀರಾ, ಇನ್ನೂ ಎಷ್ಟೊಂದು ದಿವಸ ಆಯಿತು, ಯಾಕಿನ್ನೂ ಮಾಡ್ಕೊಂಡಿಲ್ಲ ಅಂತೆಲ್ಲ. ಅದಕ್ಕೂ ಒಂದು ಸಮಯ ಅಂತ ಬರಬೇಕಲ್ವ. ನಾವು ಹೇಗೆ ಬೇಕಂದರೆ ಹಾಗೆ ಆಗೋದಕ್ಕಾಗಲ್ಲ. ನಮ್ಮದು ಒಂದಷ್ಟು ಇಟ್ಕೊಂಡಿರ್ತೀವಿ, ಪ್ಲ್ಯಾನಿಂಗ್ಸ್ ಇಟ್ಕೊಂಡಿರ್ತೀವಿ, ಅವನ್ನ ಕಮಿಟ್ಮೆಂಟ್ಸ್ ಇಟ್ಕೊಂಡಿರ್ತೀವಿ. ಅವನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಒಂದು
ನಿರ್ಧಾರ ತಗೊಂಡು ಹಾಕಿದ ಇವೆಲ್ಲ ಸಂಭ್ರಮ ನಡೆಯುತ್ತೆ ಜೀವನದಲ್ಲಿ ಅಂತಲೇ ಹೇಳ್ಬೋದು. ಅದೇ ರೀತಿ ನಾವು ಕೂಡ ಮಾಡ್ಕೊಂಡಿದ್ದು. ತುಂಬ ಜನರಿಗೂ ಕ್ವಶನ್ ಕೂಡ ಇತ್ತು, ಯಾಕಿನ್ನ ಏನು ಮಾಡ್ಕೊಂಡಿಲ್ಲ ಅಂತ. ಸೊ ಫೈನಲಿ ಆ ಒಂದು ಶುಭ ಯೋಗ ಬಂದಿದೆ ನಮ್ಮ ಜೀವನದಲ್ಲೂ ಅಂತ ಹೇಳ್ಬೋದು. ತುಂಬಾ ಖುಷಿ ಆಗ್ತಾಯಿದೆ. ಸೊ ನಮ್ಮ ಫ್ಯಾಮಿಲಿಯಲ್ಲಾಗಿರ್ಬೋದು, ನಮ್ಮ ಸುತ್ತಮುತ್ತ ಜನರಾಗಿರ್ಬೋದು, ನನ್ನ ಫ್ರೆಂಡ್ಸ್ಗಾಗಿರ್ಬೋದು, ಎಲ್ಲರಿಗೂ ಕೂಡ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಯಾರೆಲ್ಲ ಗೊತ್ತಾಗಿದೆಯೋ ಅವರೆಲ್ಲರೂ ಕೂಡ ಕಾಲ್ ಮಾಡಿ ವಿಚಾರಿಸ್ತಾಯಿದ್ರು, ಹೌದಾ, ಹೇಗಿದ್ದೀರಾ, ಕಂಗ್ರಾಟ್ಸ್ ಅಂತ ಹೇಳೋದು, ಹುಷಾರಾಗಿರಿ ಅಂತ ಹೇಳೋದು, ತುಂಬ ಕೇರ್ ಮಾಡೋದು, ಅದನ್ನು ತಿನ್ನಬೇಡಿ ಇದನ್ನು ತಿನ್ನಬೇಡಿ ಅಂತ ಹೇಳೋದು. ತುಂಬಾ ಖುಷಿ ಆಗ್ತಾಯಿತ್ತು. ಸುಮಾರು ಜನ ಮನೆಗೆ ಬಂದು ಮಾತಾಡ್ಸ್ಕೊಂಡು ಹೋಗಿದ್ದೀರಾ ಫ್ರೆಂಡ್ಸ್ ಎಲ್ಲ. ನನ್ನ ಕಸ್ಟಮರ್ಸ್ ಕೂಡ ತುಂಬ ಜನ ಕೇಳ್ತೀರಾ. ಮತ್ತು ಮನೆ ಹತ್ರ ಬಂದಾಗ ವಿಚಾರಿಸೋದು, ಅಥವಾ ನಮ್ಮ ಮನೆಯವ್ರ ಹತ್ರ ವಿಚಾರಿಸೋದಾಗಿರ್ಬೋದು, ಅಥವಾ ಅತ್ತೆಗೆ ಹೊರಗಡೆ ಹೋದಾಗ ಸಿಕ್ಕಿದಾಗ ವಿಚಾರಿಸ್ಕೊಳ್ಳೋದಾಗಿರ್ಬೋದು. ತುಂಬಾ ಖುಷಿ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ಇವರೆಲ್ಲರ ಆಶೀರ್ವಾದ, ನಿಮ್ಮ ಆಶೀರ್ವಾದ, ಎಲ್ಲರ ಆಶೀರ್ವಾದ ಹೀಗೆ ಇರಲಿ. ಇಷ್ಟು ದಿವಸ ಹೇಗೆ ನನಗೆ ಸಪೋರ್ಟ್ ಮಾಡ್ತೀರಿ, ನನ್ನ ಮೇಲೆ ಈ ಥರ ಪ್ರೀತಿಯನ್ನು ತೋರಿಸಿದ್ರಿ, ಇನ್ಮೇಲೆ ನನ್ನ ಪಾಪು ಮೇಲೂ ಕೂಡ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ. ಈ ಒಂದು ಜರ್ನಿ ಸುಖಮಯವಾಗಿರಲಿ ಅಂತ ಹಾರೈಸಲಿ ಅಂತ ಕೇಳ್ಕೊತೀನಿ. ಈಗ ಯಾವ ರೀತಿಯ ಸಮಸ್ಯೆಗಳಿಲ್ಲ. ಯಾಕೆಂದರೆ ಒಂದು 4 months ನನಗೆ ತುಂಬಾ ಡೆಲಿಕೇಟ್ ಆಗಿಬಿಟ್ಟಿದ್ದೆ ಅಂತಲೇ ಹೇಳ್ಬೋದು. ತುಂಬ ವಾಮಿಟಿಂಗ್ ಇರೋದ್ರಿಂದ ಪಾಪ ನಮ್ಮ ಮನೆಯವರಿಗಾಗಿರ್ಬೋದು, ನಮ್ಮ ಅತ್ತೆಗಾಗಿರ್ಬೋದು, ನನ್ನ ನೋಡ್ಕೊಳ್ಳೋದೇ ದೊಡ್ಡ ಕಷ್ಟ ಆಗಿಬಿಟ್ಟಿತ್ತು. ಏನೂ ಸೇರ್ತಿರ್ಲಿಲ್ಲ, ಫುಲ್ ತಿಂದಿದ್ದೆಲ್ಲ ವಾಮಿಂಟ್ ಆಗ್ತಾಯಿತ್ತು. ಹಾಗಾಗಿ ಈಗ ಆರಾಮಾಗಿ ಊಟ ಮಾಡ್ಕೊಂಡು ತಿನ್ಕೊಂಡು ಚೆನ್ನಾಗಿದ್ದೀನಿ, ಖುಷಿಯಾಗಿದ್ದೀನಿ ಅಂತಲೇ ಹೇಳ್ಬೋದು. ಹಾಗಾಗಿ ಕೆಲಸನೂ ಏನೂ ಮಾಡ್ತಾಯಿಲ್ಲ, ಶಾಪೆಲ್ಲ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಸುಮ್ಮನೆ ಯಾಕೆ ಟೆನ್ಷನ್ ತೊಗೊಳ್ಳೋದು, ಈ ಒಂದು ಜರ್ನಿನ ಎಂಜಾಯ್ ಮಾಡೋಣ ಅಂತ ಯಾವುದೇ ರೀತಿಯ ರಿಸ್ಕ್ ತೊಗೊಳ್ಳಿಲ್ಲ. ಎಲ್ಲನೂ ಕ್ಲೋಸ್ ಮಾಡಿಕೊಂಡು ಆರಾಮಾಗಿ ಮನೆಯಲ್ಲೇ ಟೈಮ್ ಪಾಸ್ ಮಾಡ್ತಾಯಿದ್ದೀನಿ. ಬಂದವ್ರ ಜೊತೆ ಎಲ್ಲ ಆರಾಮಾಗಿ ಮಾತಾಡಿಕೊಂಡು ಆ ಥರ ತುಂಬಾ ಖುಷಿ ಆಗ್ತಾಯಿದೆ. ಈ ಒಂದು ಸಂಭ್ರಮನ ನಿಮ್ಮ ಹತ್ರ ಹಂಚ್ಕೋಬೇಕಂದ್ರೆ ತುಂಬ ದಿನದಿಂದ ಅನ್ಕೋತಾ ಇದ್ದೆ. ನಮ್ಮ ಮನೆಯವ್ರ ಹತ್ರನೂ ಹೇಳ್ತಾ ಇದ್ದೆ, ಯಾವಾಗ ಮಾಡೋಣ, ಯಾವಾಗ ಶೇರ್ ಮಾಡ್ಕೊಳ್ಳೋಣ ಅಂತ. ಅವರು ಕೂಡ ಹೇಳ್ತಾಯಿದ್ರು, ನೀ ಸ್ವಲ್ಪ ಸ್ಟ್ರಾಂಗ್ ಆಗು, ಅದಾಗಿದ್ಮೇಲೆ ಹೇಳ್ಕೊಳ್ಳುವಂತೆ, ಶೇರ್ ಮಾಡ್ಕೊಳ್ಳುವಂತೆ ಅಂತೆಲ್ಲ ಹೇಳ್ತಾಯಿದ್ರು. ನನಗೂ ಅನ್ನಿಸ್ತಾ ಇತ್ತು, ಯಾಕೆಂದರೆ ಒಂದು ದಿವಸ ಇದ್ದಂಗೆ ಒಂದು ದಿವಸ ಇರೋದಿಲ್ಲ. ಹಾಗಾಗಿ ಲಾಗ್ಗಳ ಹಾಕೋದಕ್ಕೂ ಡಿಲೇ ಆಗ್ತಿರೋದು ಯಾಕೆ ಅಂದರೆ ಇದೇ ಕಾರಣಕ್ಕೋಸ್ಕರ. ಯಾಕೆಂದರೆ ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗಲ್ಲ, ಲಾಗ್ ಮಾಡೋಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಡಿಲೇ ಆಗ್ತಾಯಿದೆ. ಎಲ್ಲರೂ ಬಂದಿದ್ದರು, ಅಂದರೆ ಕಾರ್ತಿಕಕ್ಕೋಸ್ಕರ ಬಂದಿದ್ದು, ತುಳಸಿ ಮದುವೆಗೆ ಅಂತ ಬಂದಿದ್ರಲ್ವ. ಸೊ ಆ ಒಂದು ಸಮಯದಲ್ಲಿ ನಾವು ಈ ಒಂದು ಸೆಲೆಬ್ರೇಷನ್ನ ಇಟ್ಕೊಂಡಿದ್ವಿ. ಆ ಲಾಗಲ್ಲಿ ಈ ಲಾಗ್ನ ಆ್ಯಡ್ ಮಾಡಿಲ್ಲ, ಎಲ್ಲ ಮಿಕ್ಸ್ ಆಗಿಬಿಡ್ತದೆ ಅಂಥೇಳಿ ಸಪ್ರೇಟಾಗಿ ಈ ಲಾಗ್ನ ಹಾಕ್ತಾಯಿದ್ದೀನಿ. ಸ್ನೇಹಿತರೆ, ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಲಾಗ್. ನನಗಂತೂ ಇವತ್ತು ನೆಮ್ಮದಿ ಆಯಿತು ಅಂತಲೇ ಹೇಳ್ಬೋದು. ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡಿದ್ದು. ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ ಸದಾ ಹೀಗೆ ಇರಲಿ ನಿಮ್ಮೆಲ್ಲರ ಮೇಲೆ ಅಂತ ಹೇಳ್ತಾ, ನಮ್ಮ ಪುಟ್ಟ ಕಂದಮ್ಮನ ಆಗಮನಕ್ಕೆ ನಾವೆಲ್ಲರೂ ವೆಯ್ಟ್ ಮಾಡ್ತಾಯಿದ್ದೀವಿ. ಆ ದಿನಕ್ಕೋಸ್ಕರ ಎಲ್ಲರೂ ಕಾಯ್ತಾ ಇದ್ದೀವಿ ಕಾತುರದಿಂದ ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಆಗುತ್ತೆ. ಇದ್ರ ಬಗ್ಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ, ಎಷ್ಟು ಮಾತಾಡಿದ್ರೂ ಕಡಿಮೆನೇ. ಇವತ್ತು ನೀವೆಲ್ಲರೂ ಕೇಳಿರುವಂತಹ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಅನ್ಕೋತೀನಿ. ಪಾಪ ತುಂಬ ಜನ ಕೇಳ್ತಾಯಿದ್ರಿ, ಆನ್ಸರೇ ಮಾಡ್ತಾ ಇರಲಿಲ್ಲ, ನನಗೇನು ಆನ್ಸರ್ ಮಾಡಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಅಂತೂ ಫೈನಲಿ ನಿಮ್ಮೊಟ್ಟಿಗೆ ಹೇಳ್ಕೊಳ್ಳುವಂಥ ಅವಕಾಶ ನನಗೂ ಸಿಕ್ತು. ಸೊ ಫೈನಲಿ ನಾವಿಬ್ಬರು ಮಾಮ್ ಡ್ಯಾಡ್ ಆಗ್ತಿದ್ದೀವಿ. ಆ ಒಂದು ಖುಷಿ ನಮ್ಮಿಬ್ಬರು ಫೇಸ್ ನೋಡಿದ್ರೆ ಗೊತ್ತಾಗುತ್ತೆ ನಾವು ಎಷ್ಟು ಖುಷಿಯಾಗಿದ್ದೀವಿ, ಎಷ್ಟು ಎಂಜಾಯ್ ಮಾಡ್ತಾಯಿದ್ದೀವಿ ಅಂತ. ತುಂಬಾ ಖುಷಿಯಾಗಿದ್ದೀವಿ. ಹಾಗಿದ್ರೆ ಇವತ್ತಿನ ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಅದಕ್ಕೆ ಶೇರ್ ಮಾಡ್ಕೊಳ್ಳಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ಲಾಗ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ಬೆಳೆಸಿ ಹರಿಸಿ ಅಂತ ಹೇಳ್ತಾ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಹೀಗೆ ನಿಮ್ಮೊಟ್ಟಿಗೆ ಕೆಲವಷ್ಟು ವಿಷಯಗಳನ್ನ ಶೇರ್ ಮಾಡ್ಕೊಳ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.